ದೇಶ ಸುತ್ತು ಕೋಶ ಓದು. ಇದು ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಗಾದೆ. ಅದನ್ನೇ ಈ ಥರ ಆಲ್ಟ್ರ್ ಮಾಡ್ಕೊಂಡ್ರಂಗೆ ಈ ಕಾಲಕ್ಕೆ ತಕ್ಕಂಗೆ ಗಾಡಿ ಓಡಿಸು, ಜೀವನ ಅನುಭವಿಸು. ಅನುಭವ ಅನ್ನೋದು ಒಂದೇ ಪದ ಆದರೂ ಜೀವನದಲ್ಲಿ ಅದಕ್ಕೆ ಎರಡು ಭಾಗ ಇದೆ. ಒಂದು ಕಷ್ಟಪಟ್ಟು ಅನುಭವಿಸ್ತೀವಿ, ಇನ್ನೊಂದು ಇಷ್ಟಪಟ್ಟು ಅನುಭವಿಸ್ತೀವಿ. ಈ ಥರ ಇಷ್ಟಪಟ್ಟು ಅನುಭವಿಸುವಂತಹ ಜಾಗಗಳು ಸಾಕಷ್ಟಿದೆ ನಮ್ಮ ದೇಶದಲ್ಲಿ. ಆ ಥರದ್ದೊಂದು ಜಾಗ ತಮಿಳ್ನಾಡಲ್ಲಿ ಅಡಗಿಕೊಂಡಿದೆ. ಅದು ಹೆಸರೇ ವಾಳ್ಪರೈ. ಯಾಕೆ ಕಾಯ್ತಾ ಇದ್ದೀರಾ? ಬನ್ನಿ ಒಂದು ರೈಡ್ ಹೋಗೋಣ. ಓಕೆ, ಬರೋಣ. ಹರೇ ಶ್ರೀನಿವಾಸ. ಹೋಗಿ ಬರ್ತೀನಿ. ಹಾಂ, ಹುಷಾರು. ನೀನು ಅಷ್ಟೇ, ರೀಚ್ ಆದಮೇಲೆ ಫೋನ್ ಹಾಕು. ಬರಲಾ? ಓಕೆ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸ್ಪಿರಿಚುವಲ್ ಹಿಮಾಲಯನ್ ಚಾನಲ್. ಸೊ ಇವತ್ತು ದಿನಾಂಕ 12 ಜೂನ್ 2026, ಶುಕ್ರವಾರ. ಬೆಳಗ್ಗೆ ದ್ವಾದಶಿ ಪಾರಣೆ ಮಾಡಿಕೊಂಡು ಒಳ್ಳೆ ಅನ್ನ ಸಾರು, ಚಿತ್ರಾನ್ನ, ಮೊಸರನ್ನ ತಿಂದ್ಕೊಂಡು ರೈಡ್ಗೆ ಹೊರಟಿದ್ದೀನಿ ಬೆಂಗಳೂರು ಬೈಕರ್ಸ್ ಅವ್ರ ಜೊತೆ. ಸೊ ದ ರೈಡ್ ಲೊಕೇಶನ್ ಬಂದು ವಾಳ್ಪರೈ. 3 days ಜರ್ನಿ. ಇವತ್ತು ವಾಳ್ಪರೈಗೆ ಹೋಗೋದು, ನಾಳೆ ಸುತ್ತಮುತ್ತ ಸುತ್ತಾಡೋದು, ಭಾನುವಾರ ವಾಪಸ್ ಬರೋದು. ಸೊ ಸದ್ಯಕ್ಕೆ ಹೀಗಿದೆ ನಮ್ಮ ಜರ್ನಿ. ಇವತ್ತು ಹೋಗ್ತಾ ಇರೋದು ವಯಾ ಚಾಮರಾಜನಗರ, ಕೊಳ್ಳೇಗಾಲ, ಸತ್ಯಮಂಗಳ, ಮಲೆ ಮಹದೇಶ್ವರ ಬೆಟ್ಟ, ಸತ್ಯಮಂಗಳ, ಅಲ್ಲಿಂದ ಪೊಲ್ಲಾಚಿ, ವಾಳ್ಪರೈ. ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು, ಈಗ ಮೀಟಿಂಗ್ ಪಾಯಿಂಟ್ ಬಂದು ಕನಕಪುರ ರೋಡ್ ಇತ್ತು. ಅನ್ಫಾರ್ಚುನೇಟ್ಲಿ ನಾನು ಗೊತ್ತಲ್ಲ ಎಂದಿನಂತೆ ಲೇಟು, ಹಾಗಾಗಿ ಅವ್ರಿಗೆಲ್ಲರಿಗೂ ಹೊರಟ್ಬಿಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ 22 ಬೈಕ್ ಇದೆ, ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಜೊತೆಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಚಾಮರಾಜನಗರ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಚಾಮರಾಜನಗರ ಅಂತೂ ಹಾಕ್ಕೊಂಡಿದ್ದೀನಿ ಲೊಕೇಶನ್ನ. ಸೊ ಅವ್ರು ಇನ್ನೊಂದು 10 minutesಲ್ಲಿ ಹೊರಡ್ತೀನಿ ಅಂತ ಅಂದರು. ನೋಡೋಣ, ಇಫ್ ಪಾಸಿಬಲ್ ವಿಲ್ ಮೀಟ್ ದೇರ್. ಇಲ್ಲ ಅಂದರೆ ಡೈರೆಕ್ಟ್ ಚಾಮರಾಜನಗರದಲ್ಲೇ ಮೀಟ್ ಮಾಡೋದು ಅಂತ ಆಗಿದೆ. ಟೋಟಲ್ ಒಟ್ಟು ಇವತ್ತು ನಾನು ಮ್ಯಾಪ್ ನೋಡಿದ ಪ್ರಕಾರ 419 ಕಿಲೋಮೀಟ್ರ್ ಆಗುತ್ತೆ ಈ ರೂಟಲ್ಲಿ. ಕನಕಪುರ, ಚಾಮರಾಜನಗರ, ಕನಕಪುರ, ಮಳವಳ್ಳಿ, ಚಾಮರಾಜನಗರ, ಕೊಳ್ಳೇಗಾಲ, ಸತ್ಯಮಂಗಳ, ಮಲೆ ಮಹದೇಶ್ವರ ಬೆಟ್ಟ, ಪೊಲ್ಲಾಚಿ, ವಾಳ್ಪರೈ. ಸೊ ಈ ರೂಟಲ್ಲಿ ಹೋಗ್ತಾ ಇರೋದ್ರಿಂದ 419 ಕಿಲೋಮೀಟ್ರ್ ಆಗುತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಇಲ್ಲಿರೋ ಬಾಯ್ಸ್ಗೆಲ್ಲ ನಾನು ದ್ವಾಚಿ ಇವತ್ತು ಊಟನೇ ಆಗೋಯ್ತು ನಂದು ಅಂತಂದರೆ ಎಲ್ಲರಿಗೂ ಸೈಕ್ ಆಗೋಗುತ್ತೆ. ಏನು ಗುರು ಬೆಳಗ್ಗೆ ಎಷ್ಟೊತ್ತಿಗೆ ಊಟ ಮಾಡ್ಕೊಂಬಂದಿದ್ಯಾ ನೀನು ಅಂತ. ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳಬೇಕು ಅಂದರೆ, ನಾನು ಐ ಆಮ್ ಫ್ರಮ್ ಮಾಧ್ವ ಕಮ್ಯುನಿಟಿ. ಐ ಆಮ್ ಎ ಮಾಧ್ವ ಬ್ರಾಹ್ಮಣ. ನಮ್ಮಲ್ಲಿ ಏನು ಅಂತಂದರೆ ಒಂದು ಪ್ರತೀತಿ ಇದೆ. ಪ್ರತಿ 15 ದಿನಕ್ಕೆ ಒಂದು ಸತಿ ಏಕಾದಶಿ, ಅಂದರೆ ಹಿಂದೂ ಕ್ಯಾಲೆಂಡರಲ್ಲಿ 11ನೇ ದಿನ ಉಪವಾಸ ಮಾಡ್ತೀವಿ. ಅದು ಏನು, ನೀರು ಕೂಡ ತಗೊಳ್ಳಲ್ಲ, ನಿರಾಹಾರ ಅಂತ ಕರೀತಾರೆ ಅದನ್ನ. ಯಾವ ಆಹಾರನೂ ಇಲ್ಲ, ನೀರೂ ಇಲ್ಲ. ಸೊ ನಿರಾಹಾರ ಉಪವಾಸ ಮಾಡಿ ಮಾರನೇ ದಿನ ಅಂದರೆ ದ್ವಾದಶಿ 12ನೇ ದಿನ
ಪೂಜೆ ಮಾಡಿ, ದೇವ್ರ ಪೂಜೆ ಮಾಡಿ, ನೈವೇದ್ಯ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಊಟ ಮಾಡ್ತೀವಿ. ಬಿಕಾಸ್ ನಾವು ಹಿಂದಿನ ದಿನ ಎಲ್ಲ ಉಪವಾಸ ಇರ್ತೀವಲ್ಲ. ನೀವೆಲ್ಲ ಅನ್ಕೋಬೋದು, ಏನು ಗುರು ಬೆಳಗ್ಗೆ ಅನ್ನ ತಿಂತೀರಾ, ಅದು ಅಷ್ಟೊತ್ತಿಗೆ 6-7 ಗಂಟೆಗೆ ಅಂತ. ಹಿಂದಿನ ದಿನ ಫುಲ್ ಉಪವಾಸ ಇದ್ದರೆ ದೇಹಕ್ಕೆ ಯಾವಾಗ ಅನ್ನ ಕಾಣ್ತೀವೋ ಅನ್ನೋಂಗೆ ಆಗಿರುತ್ತೆ. ಹಾಗಾಗಿ ನಮ್ಗೆ ಅದೆಲ್ಲ ಏನು ತೊಂದರೆ ಅನಿಸಲ್ಲ ಆ್ಯಕ್ಚುಲಿ. ಹೇಳೋದು ಈ ಥರ ಏಕಾದಶಿ ಉಪವಾಸ ಮಾಡೋದ್ರಿಂದ ನಮ್ಗೆ ಅನ್ನದ ಬೆಲೆ ಗೊತ್ತಾಗುತ್ತೆ. ನಾವು ವಿನಾಕಾರಣ ಅನ್ನನ ಚೆಲ್ಲಲ್ಲ. ಯಾಕೆಂದರೆ ನಾವು ನೋಡಿರ್ತೀವಿ ಆ ಉಪವಾಸ ಮಾಡಿ, ಆ ಉಪವಾಸ ಮಾಡಿದಾಗ ಪಾಪ ಬಡವರು ಉಪವಾಸ ಇರೋರು ಬೆಲೆ ಗೊತ್ತಾಗತ್ತೆ. ಪ್ರಾಬಬಲಿ ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ಮಳವಳ್ಳಿ ಇರುತ್ತೆ. ನೋಡೋಣ ಹೆಂಗೆ ಅಂತ. ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಬಂದಂಗೆ ಆಯಿತು ಗುರು. ನಮ್ಮ ವೆಂಕಟೇಶ್ವರ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಬೈಪಾಸ್, ಮಳವಳ್ಳಿ ಬೈಪಾಸ್. Oh, brake as usual. Tree brake. So tea break ಆಯಿತು. Welling now. Waiting for Remo only. ಇವರೇ ಮೋಹನ್ ಅಂತ. R15 ಸಖತ್ತಾಗಿ ಓಡಿಸ್ಕೊಂಡು ಹೋಗ್ತಾರೆ ಗುರು. ಸಖತ್ ಪ್ರೋ ರೈಡರು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಹಿ ಹ್ಯಾಸ್ ರೋಡ್ ದ ಬೈಕ್ ಇನ್ ಆಲ್ ದ ಸಿಚುವೇಶನ್ಸ್. ಲೆಟ್ಸ್ ಗೋ. ಏಪ್ರಿಲ್ R5 ಇದು, ಏಪ್ರಿಲ್ R5. Okay, let's start. ಮಿರರಲ್ಲಿ ನೋಡೋಕ್ಕೆ ಚಂದ ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಮಿರರಲ್ಲಿ ಮುಂದೆ ಫಸ್ಟ್ R15, ನೆಕ್ಸ್ಟ್ R3, ಆಮೇಲೆ KTM ಡ್ಯೂಕ್ 390, ಅಡ್ವೆಂಚರ್ 390, ಸೂಪರ್ ಮೆಟಿಯೋರ್ 650. ಇದು ಯಾವುದೋ ಗೊತ್ತಿಲ್ವಲ್ಲ, ಅದು ಯಾವುದೋ ಗೈಸ್ ಗೊತ್ತಿಲ್ಲ, ನೋಡಬೇಕು. ಇದು KTM ಅನಿಸುತ್ತೆ. ಹೆಂಗಿದೆ ನೋಡಿ ಗ್ಯಾಂಗು, ಸಖತ್ತಾಗಿದೆ ಮಾತ್ರ ಹೋಗೋಕ್ಕೆ. ಸೂಪರ್ ಗ್ಯಾಂಗು ಮಾತ್ರ. ರೆಮೋ ಫುಲ್ಲು ರೊಚ್ಚಿಗೆದ್ದಿರೋ ರೆಮೋ ಅಂದ್ಕೊಂಡು ಅಲ್ಲೆಲ್ಲ ನೋಡಿ ನಿಂತ್ಕೊಂಡು ಓಡಿಸ್ತಾ ಇರೋದು. ಯಪ್ಪ ಏನು ಬ್ಯಾಲೆನ್ಸ್ ಇದೆ ಗುರು ಈ ಮನುಷ್ಯಂಗೆ, ಕ್ರೇಜಿ. ಏನಾಯ್ತು ಸರ್, ಏನಾಯ್ತು ಅಂದೆ. ಓಕೆ ಬನ್ನಿ. ಗೈಸ್, ಇವ್ರು ಮುಂದೆ ಹೋಗ್ತಾ ಇರೋರು ವೆಂಕಟೇಶ್ ಅಂತ. ಹಿ ವಾಸ್ ಆಲ್ಮೋಸ್ಟ್ ವೆನ್ ಹಿ ವಾಸ್ ಇನ್ 40s, 40ರ ಆಸುಪಾಸು ಏಜಲ್ಲಿದ್ದಾಗ ಹಿ ವಾಸ್ ಬೆಡ್ ರಿಡನ್ ಫಾರ್ 1 year. ಅವರು ನಾರ್ಮಲಾಗಿ ನಿಮ್ಮ ಥರ ನಡೆಯೋಕ್ಕೇ ಆಲ್ಮೋಸ್ಟು
1.25 ವರ್ಷ ತೊಗೊಂಡಿದ್ದಾರೆ. ಹಿ ಹ್ಯಾಡ್ ಪ್ರಾಬ್ಲಮ್ ಇನ್ ಸ್ಪೈನಲ್ ಕಾರ್ಡ್ ಆರ್ ಸಮಥಿಂಗ್ ಅನ್ಸುತ್ತೆ. ಅದಾದಮೇಲೆ ಎದ್ದು ಹಿ ಸ್ಟಾರ್ಟೆಡ್ ವಾಕಿಂಗ್, ಫಿಟ್ನೆಸ್ ಮಾಡಿ ಯೋಗ ಸೇರಿಕೊಂಡು ನಾವು ಹೋಂಡಾ 350 ಗಾಡಿ ತೊಗೊಂಡು ಇಲ್ಲಿ ಬಂದಿದ್ದಾರೆ ನೋಡಿ ರೈಡ್ಗೆ. ದಿಸ್ ಈಸ್ ಹೌ ಯು ಕಮ್ ಬ್ಯಾಕ್ ಇನ್ ಲೈಫ್. ವೆನ್ ಲೈಫ್ ಹಿಟ್ಸ್ ಯು ಹಾರ್ಡ್, ದಿಸ್ ಈಸ್ ಹೌ ಯು ಕಮ್ ಬ್ಯಾಕ್ ಇನ್ ಲೈಫ್ ಅಲ್ವಾ. ಒಂದು ಕೂಡೋಸ್ ಅವ್ರಿಗೆ, ದ ಫೈಟಿಂಗ್ ಸ್ಪಿರಿಟ್, ರೈಟ್? ನಿಜವಾಗ್ಲೂ ಒಂದು ಕೂಡೋಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಹಿ ಈಸ್ 55 ಆರ್ ಸಮಥಿಂಗ್. ಈಗ ಅಷ್ಟು ಏಜ್ ಆಗಿದೆ ಅವ್ರಿಗೆ, ರೈಡ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಸಾಕಷ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ಗಳು ಸಿಗುತ್ತೆ ನಿಮಗೆ ಬೈಕ್ ಓಡಿಸೋರ ಮಧ್ಯ. ವಾವ್, ನೈಸ್. ಹುಡುಗಿ ಅಲ್ಲ, ಬಸ್ ಮಧ್ಯೆ ಹೋಗಿದ್ದು ನೈಸ್ ಅಂದಿದ್ದು. ನೀವು ತಪ್ಪು ತಿಳ್ಕೊಬಿಡಿ ಆಮೇಲೆ. ನನ್ನ ಮೇಲೆ ಹಣೆ ಇಟ್ಟು ಚಾಮರಾಜನಗರಕ್ಕೆ ಬಂದ್ವಿ. ಸೊ ಇಲ್ಲಿ ತಿಂಡಿ ಬ್ರೇಕು. ನಂದಾಗಲೇ ದ್ವಾದಶಿ ಪಾಲಣಿ ಆಗಿದೆಪ್ಪ. ಆದರೂ ಬಿಡಲ್ಲ, ಲೈಟಾಗಿ ಒಂದು ಇಡ್ಲಿ ಹಾಕೊಂಡ್ಬಿಡ್ತೀನಿ. ನಮ್ಮವ್ರು ಯಾರ್ಯಾರು ನೋಡ್ತಾ ಇರ್ತಾರೆಲ್ಲ ಬೈತಾರೆ, ಏಯ್ ನನ್ನ ಮಗ ಸರಿ ಇಲ್ಲ ಗುರಿಯೋನೋ ಅಂತ. ದ್ವಾದಶಿ ಪಾಲನೆ ಮಾಡ್ಕೊಂಬಂದು ಆಚೆ ಹೋಟ್ಲಲ್ಲಿ ಇಡ್ಲಿ ತಿಂತಾ ಇದ್ದಾನೆ ಅಂತ. ಅವನ ಲೈಟರ್ ನೋಟ್, ಟೇಕ್ ಇಟ್ ಲೈಟ್ಲಿ. ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಾ ಇದ್ದೀವಿ. ಓ, ಜಿಂಕೆ 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 ಮಾರಿ ಓಡ್ತಾ ಇತ್ತೆ ನೋಡ್ಲ ಮಗ. ಇಸ್ ಮ್ಯಾಂಡೇಟ್ರಿ. ಬಟ್ ಇಂಥ ಜಾಗಕ್ಕೆ ಗಾಡಿ ತೊಗೊಂಡು ಬಂದಾಗ ರೆಸ್ಪಾನ್ಸಿಬಲಾಗಿ ಓಡಿಸ್ಬೇಕು. ಪ್ರಾಣಿಗಳಿರ್ತವೆ, ಅವಕ್ಕೆ ಇರೋದೇ ಇಷ್ಟು ಜಾಗ. ಆ ಜಾಗನೂ ನಾವು ಬಂದು ಅವಕ್ಕೆ ಡಿಸ್ಟರ್ಬ್ ಮಾಡಿ ಹಾಳು ಮಾಡೋಕ್ಕಿಂತ ಕೋ ಎಕ್ಸಿಸ್ಟ್ ಅಂತಾರಲ್ಲ, ಅವು ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಡೀಸೆಂಟಾಗಿ ಅವುಗಳನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋದನ್ನ ಕಲಿಯೋಣ. ಕಾಡು ಉಳಿಸೋಣ, ಪ್ರಾಣಿಗಳನ್ನ ಉಳಿಸೋಣ. ಫೋಟೋ ಶೂಟ್ ಮಾಡ್ತಾವ್ರೆ ಗುರು ಇಲ್ಲಿ. ಓಹೋ, ವೈಲ್ಡ್ ಲೈಫ್ ಲೆನ್ಸ್ ತಂದು ಫೋಟೋ ಶೂಟು. ಏನು ರೋಡು ಗುರು, ಏನು ಸಖತ್ತಾಗಿದೆ ಓಡಿಸೋ ಗಾಡಿನಲ್ಲಿ. ಗ್ರೀನ್ರಿ. 400 ಮೀಟರ್ಸ್ಟಿಗೂ ಒಂದು ಟೀ ಬ್ರೇಕ್ ಆಯಿತು. ಮಳೆ ಬರ್ತಾಯಿದೆ ಅಂತ ಎಲ್ಲದಕ್ಕೂ ರೈನ್ ಕವರ್ ಹಾಕ್ಕೊಂಡು ಶಿಸ್ತಾಗಿ ಹೊರಟಿದ್ದೀವಿ. ಗುರು ನೋಡು ಗುರು, ಇದೇ ಬೇಜಾರು, ಇಲ್ಲೆಲ್ಲ ಮಳೆನೇ ಇಲ್ಲ. ಇಲ್ಲಿ ಅಲ್ಲೊಂದು ಅಷ್ಟೊಂದು ಎದುರಿಸ್ಬಿಡ್ತು ನಮಗೆ. ಸೊ ನೆಕ್ಸ್ಟ್ ಸ್ಟಾಪ್ ಸ್ಟ್ರೇಟ್ ಅವೇ ಪೊಲ್ಲಾಚಿ 3:14ಗೆ. ನೂರ 55 ಕಿಲೋಮೀಟರ್ ತೋರಿಸ್ತಾ ಇದೆ. 3 hours 42 minutes ತೋರಿಸ್ತಾ ಇದೆ. ಸೊ 3:14 ಹೆಚ್ಚು ಕಮ್ಮಿ. ನೋಡೋಣ, ಇಫ್ ಪಾಸಿಬಲ್ ನಾನು ಸ್ಟ್ರೇಟ್ ಅವೇ ಅಲ್ಲಿಗೆ ಹೊಡೆದು ಬಿಡೋಣ ಅಂತಿದ್ದೀನಿ, ನಾನ್ ಸ್ಟಾಪು. ಲೆಟ್ ಅಸ್ ಸಿ. ಸೊ ತಮಿಳ್ನಾಡು ವೆಲ್ಕಮ್ಸ್ ಯು. ವಣಕಂ ತಮಿಳ್ನಾಡು. ಈ ರೋಡ್ 88 ಕಿಲೋಮೀಟ್ರ್ ಇದೆ. ಬಿಸಿಲು ಬಂತಲ್ಲ ಗುರು, ಇದಕ್ಕೆ ಅಷ್ಟೊಂದು ಕಷ್ಟ ಪಡ್ಕೊಂಡೆಲ್ಲ ರೈನ್ ಕೋಟ್ ಹಾಕ್ಕೊಂಡ್ವಲ್ಲ ಗುರು. ಬ್ಲೂ ಸ್ಕೈಸ್ ಫಾರ್ಮ್ ಆಗ್ತಾಯಿದೆ. ಅಯ್ಯೋ, ಮೋಡಗಳು ಕ್ಲಿಯರ್ ಆಗ್ಬಿಟ್ಟು. ಹಸುನಾ? ನಾನೇನೋ ಯಾವುದೋ ಪ್ರಾಣಿ ಅಂತ ಅನ್ಕೊಬಿಟ್ಟು ಫುಲ್ ಎಕ್ಸೈಟ್ ಆಗ್ಬಿಟ್ಟೆ.
ನೋಡಿದ್ರೆ ಎಲ್ಲ ನಮ್ಮ ಗೋಮಾತೆಗಳು ಬರ್ತಾಯಿವೆ. ನಮ್ಮ ಪುಟ್ಟದ ಮರಿ ಬೇರೆ. ಸತ್ಯಮಂಗಳಂ ಟೈಗರ್ ರಿಸರ್ವ್. ವಾವ್, ಲುಕ್ ಅಟ್ ದ ಬ್ಯೂಟಿ, ಲುಕ್ ಅಟ್ ಇಟ್ ಬ್ರೋ. ದೇವರ ಸೃಷ್ಟಿ ಅಂದರೆ ಸುಮ್ಮನೆನಾ? ನೈಸ್, ದೀಸ್ ಕಾರ್ನರಿಂಗ್ಸ್ ಆರ್ ಗುಡ್. ವಾವ್, ವೆರಿ ನೈಸ್, ವೆರಿ ನೈಸ್. ಯಾಕೋ ನಮ್ಮ ಬಾಯ್ಸ್ ನಿಲ್ಲಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಏನು ಗುರು, ಒಂದು ಆನೆ ಇಲ್ಲ, ಒಂದು ಜಿಂಕೆ ಇಲ್ಲ, ಒಂದು ಕೋತಿ ಇತ್ತು. ಕೋತಿ ನಾನೇ ಇದ್ದೀನಿ ಬಿಡಿ, ಅದು ಬೇರೆ ವಿಷಯ. ಸ್ವತಂತ್ರ ಕಪಿಗೆ ಗೋತ್ರದವನು. ಬೇಕೋ ಗುರು, ಈ ಥರ ಸ್ವಲ್ಪ ನಿಂತ್ಕೋಬೇಕಿಲ್ಲ, ಅಂಡು ಟೋಸ್ಟ್ ಆಗಿಬಿಡುತ್ತೆ. ಹಂಗಂತ ಶೋಕಿ ಮಾಡಲ್ಲ ನಾವು, ಜಸ್ಟ್ ನಿಂತಿರ್ತೀವಿ ಅಷ್ಟೇ. ಶಾಬಾಷ್ ಬೇಟ. ವಾವ್, ನಾಯ್ಸ್ ನಾಯ್ಸ್. ಇನ್ಸ್ಟಾ 360 ನಾನು ನಿಂತಿರೋದನ್ನು ಸರಿಗೆ ರೆಕಾರ್ಡ್ ಮಾಡ್ಕೊ, ಎಲ್ಲೆಲ್ಗೂ ಝೂಮ್ ಹಾಕ್ಬೇಡ ನೀನು. ರೋಡ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಅಣ್ಣ ಬಂದ್ಬಿಡಿ ಎತ್ತಲ ಈ ಕಡೆಗೆ ಅಡ್ಡಡ್ಡ ನಿಲ್ಸಿ ಮಲ್ಕೊಬಿಡಿ. ಒಂಚೂರು ಬೈಕೋ ನಿಂಗೆ ಬಂದಿದ್ದಕ್ಕೆ ಇವನು ಮುಕ್ಕಾಲು ರೋಡ್ ಈ ಕಡೆಗೆ ಬಂದುಬಿಟ್ರೆ ಈ ಕಡೆ ಇರೋರೆಲ್ಲ ಎಲ್ಲಿಗೆ ಹೋಗ್ಬೇಕು? ಸಕ್ಕತ್ತಾಗಿದೆ ಗುರು ರೋಡ್ ಮಾತ್ರ. ಷಣ್ಮುಖಪುರಂ ಅಂತ ಇದೆ ಹೆಸರು. ಒಳ್ಳೆ ಊರು, ಡೀಸೆಂಟ್ ಊರು, ಚೆನ್ನಾಗಿದೆ, ತಣ್ಣಗಿದೆ. ವಾವ್, ಮರಗಳು ನೋಡ್ರಿ, ಮರಗಳು. ಈ ಥರ ಮರಗಳು ಎಲ್ಲಿ ನೋಡೋಕ್ಕೆ ಸಿಗುತ್ತೆ? 1.2 ಕಿಲೋಮೀಟರ್ಸ್ ಇದೆ ಕಣಪ್ಪ ನಾವು ಊಟ ಮಾಡೋಕ್ಕೆ ಜಾಗ, ನಿಲ್ಲಿಸ್ಬೇಕಾಗಿರೋ ಜಾಗ. ಮಚ್ ನೀಡೆಡ್ ಬ್ರೇಕು. ಅಣ್ಣ ಅಲ್ಲಿ ರೈಟಿಗೆ ತಿರುಗಿಸ್ತೀರಾ? ಲೆಫ್ಟಿಗೆ ನೋಡಿಕೊಂಡು ರೈಟಿಗೆ ಬಂದರು. ಓಕೆ ಗಾಯ್ಸ್, ಸ್ವರ್ಗ ನೋಡೋಕೆ ಹೋಗ್ತಾ ಇದ್ದೀವಿ ಈಗ. ಊಟ ಆಯಿತು. 4:10 ಈಗ ಸಮಯ. ನನ್ನ ಬಹುದಿನಗಳ ಆಸೆ ಈಡೇರ್ತಾ ಇದೆ.
ವಾಳ್ಪರೆಗೆ ಹೋಗಬೇಕು ಅಂತ ನನಗೆ ಅಟ್ಲೀಸ್ಟ್ 2-3 ಇಯರ್ಸ್ ಮೇಲೇ ಆಸೆ ಇತ್ತು, ಏನಾರು ಮಾಡಿ ಹೋಗ್ಬೇಕು ಗುರು ಅಂತ. ಆದರೆ ಬೈಕಲ್ಲಿ ಬರ್ತೀನಿ ಫಸ್ಟ್ ಟೈಮ್ ಅಂತ ನಾನು ಕನಸಲ್ಲ ಅಂದ್ಕೊಂಡಿರಲಿಲ್ಲ, ವಿಚ್ ಇಸ್ ತುಂಬ ಎಕ್ಸೈಟ್ ಆಗಿದ್ದೀನಿ ಅದಕ್ಕೆ. ಯಾಕೆ ಆ ಜಾಗ ಹಂಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಸಮುದ್ರ ಮಟ್ಟಕ್ಕಿಂತ 1,000 ಮೀಟ್ರ್ ಮೇಲಿದೆ, 1000 to 1101 ಮೀಟರ್ಸ್ ಮೇಲಿದೆ ಸಮುದ್ರ ಮಟ್ಟಕ್ಕಿಂತ ವಾಳ್ಪರೈ. ಕೆಲವರು ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿರೋದು ವಾಳ್ಪರೈನ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ, ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅಂತ. ಅದೇ ಥರ ನಾನು ಇನ್ನೂ ಒಂದು ಕೇಳಿದ್ದೀನಿ, ಕರ್ನಾಟಕದಲ್ಲಿ ಇದರಲ್ಲಿ ಮಂಜುಗುಣಿ ಅಂತ ಒಂದು ಜಾಗ ಇದೆ ನಿಮಗೆ, ಶಿರ್ಸಿ ಹತ್ತಿರ, ಒಂದು 40 ಕಿಲೋಮೀಟ್ರ್ ಅನ್ಕೋಬೋದು ಶಿರ್ಸಿಗೆ. ಅದು ಆ್ಯಕ್ಚುಲಾಗಿ ಹೈಯೆಸ್ಟ್ ರೈನ್ಫಾಲ್ ಇನ್ ಸೌತ್ ಇಂಡಿಯಾ ಅನ್ನೋದು ಕೇಳಿದ್ದೀನಿ, ಅಥವಾ ಕರ್ನಾಟಕ ಇರಬೇಕು, ನನಗೂ ನೆನಪಿಲ್ಲ. ಅದು ಏನೋ ಇಟ್ಟುಬಿಟ್ಟಿದ್ದಾನಲ್ಲ ದೇವ್ರು ಇಲ್ಲಿ ವಿಶೇಷವಾಗಿ. ಸೂಪರ್ ಆಗಿದೆ ಗುರು, ಯಪ್ಪ ನಂಗೆ ಇಲ್ಲೇ ಖುಷಿ ಆಗ್ತಾಯಿದೆ, ನಾನು ಹೋಗೋದು ಹೆಂಗೆ ಗುರು. ವಾಳ್ಪರೈನ ಹತ್ತಿನಿ ಸುಬ್ಬಿ, 44 ಕಿಲೋಮೀಟ್ರ್. ಮಂಕಿ ಫಾಲ್ಸ್ಗೆ 6 ಕಿಲೋಮೀಟ್ರ್ ಇದೆ, ಅದೊಂದು ಫಾಲ್ಸು. ಯಾವುದನ್ನು ಒಳ್ಳೆ ನೀರಿದೆ, ಚೆನ್ನಾಗಿ ನೀರು ಹರಿತಾ ಇದೆ ಬಾಯ್ಸ್. ಫಾಲ್ಸ್, ಮೋಸ್ಟ್ಲಿ ಫಾಲ್ಸಿಂದು. ಎಲ್ಲ ಅವನು ಶಿಷ್ಯ ಬರಲಿವಲ್ಲ. ಏನೋ ತೋರಿಸ್ಬೇಕು ಅನ್ಸತ್ತೆ. ಯಪ್ಪ ಬ್ರೋ, ಯು ಸಾ ದಟ್, ಅಲ್ಲಿ ಬ್ಲೂ ಸ್ಕೈ ಇದೆ, ಈ ಬೆಟ್ಟದ ಮೇಲೆ ಸನ್ ಬರ್ತಾ ಇದೆ. ಒಂದು ಸ್ಪೆಸಿಫಿಕ್ ಬೆಟ್ಟದ ಮೇಲೆ ಮಾತ್ರ ಮಳೆ, ಆ್ಯಂಡ್ ದಟ್ ಈಸ್ ವಾಳ್ಪರೈ. ಹಾಂ ಪರಗೋ ಅಣ್ಣ, ಸ್ಕ್ಯಾನ್ ಪಡಗೋ. ಚಿಕ್ಕ ಡಿಸ್ರಪ್ಷನ್ ಇತ್ತು, ಕ್ಯಾಮ್ರಾಗೆ ಅಡಲ್ಟ್ಸ್ಗೆ ಒಳಗಡೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕಿತ್ತು. ಇ ಪಾಸ್ ತೋರಿಸಿ ಇ ಪಾಸ್ ತೊಗೊಂಡಿದ್ವಿ, ತಮಿಳ್ನಾಡು ಇ ಪಾಸ್, TN ಇ ಪಾಸ್ ವೆಬ್ಸೈಟಿಂದ ತೊಗೊಂಡಿದ್ವಿ. ಹಾಂ ಹಾಂ TN ಇ ಪಾಸ್ ಅಂತ ಒಂದು ವೆಬ್ಸೈಟ್ ಇದೆ ಗೈಸ್. ಅಲ್ಲಿ ಹೋಗಿ ವಾಳ್ಪರೈಗೆ ಬರೋರು ನಿಮ್ಮ ಗಾಡಿ ನಂಬರ್ ಹಾಕಿ ಎಷ್ಟು ಜನ ಬರ್ತಾಯಿದ್ದೀರಾ ಅಂತ ರಿಜಿಸ್ಟರ್ ಹಾಕಬೇಕು. ಅದನ್ನು ಇಲ್ಲಿ ಬಂದು ಸ್ಕ್ಯಾನ್ ಮಾಡ್ತಾರೆ ಚೆಕ್ ಪೋಸ್ಟಲ್ಲಿ. ದ ವ್ಯೂ ಇಸ್ ವೆರಿ ನೈಸ್ ನೋಡಿ, ವೆರಿ ನೈಸ್. ಓಕೆನಾ? ಸೊ ಚೆಕ್ ಮಾಡಾದ್ಮೇಲೆ ನಿಮ್ಮದು ಹತ್ರ ಎಷ್ಟು ಕ್ಯಾಮ್ರಾ ಇದೆ, ಒಂದು ಕ್ಯಾಮ್ರಾಗೆ 50 ರೂಪಾಯಿ, ಅಡಲ್ಟಿಗೆ 50 ರೂಪಾಯಿ ಟಿಕೆಟು. ಆ ಟಿಕೆಟ್ ಕೂಡ ತೊಗೋಬೇಕು. ಸೊ ಈ ಥರ ಇದೆ. ಓಕೆ, ಈ ಮಧ್ಯೆ ಇದೊಂದು ಹಂಪೊಂದು ಆಗಲ್ಲ ಗುರು ನನಗೆ, ಎತ್ತಾಕಿ ಪ್ರಾಣ ತಿನ್ನತ್ತೆ. ಎಷ್ಟು ದೊಡ್ಡ ಕೆರೆ, ವಾಳ್ಪರೈ.
ಇದಲ್ವಾ ಸ್ವರ್ಗ. ಒಂದು ಡ್ಯಾಮ್ ಥರ ಕಟ್ಕೊಂಡಿದ್ದಾರೆ, ನೀರು ಶೇಖರಣೆ ಮಾಡ್ಕೋತಾರೆ ಇಲ್ಲಾಗಿರೋ ರೈನ್ಫಾಲ್ದು. ನೈಸ್. ಓಕೆ, ಲೆಟ್ಸ್ ಮೂವ್ ಆನ್ ಗೈಸ್. ಮೋರ್ ಸರ್ಪ್ರೈಸಸ್ ಇದೆ ವಾಲ್ಪಾರೈ, ಸುಮ್ಮನೆ ಅಲ್ಲ. ನಾ ಕೊಡ್ತಿರೋ ಬಿಲ್ಡಪ್ಪು ನಿಮ್ಗೊಂಥರ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಿರ್ಬೋದಲ್ವ. ನಿಮಗೇನು, ನನಗೆ ಹೆಂಗಾಗೋಗಿದೆ ವಾಲ್ಪಾರೈ ಅಂದರೆ ಏನೋ ಒಂದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ನೋಡಬೇಕು ಹೆಂಗೆ ಅಂತ. ಹದಿನಾಲ್ಕನೆಯ ಹೇರ್ ಪಿನ್ನು ಬೆಂಡುಗಳು. ಡ್ಯಾಮ್ ಬ್ರೋ, ಏನು ಗುರು ಇದು ಡೂಡ್. ಯಾವ ಥರ ಇದು ಸ್ವರ್ಗ. ಶುರುವಾಯ್ತು ನೋಡಿ ಫಾಗು. ಹಾಂ, ನಿಲ್ಲಿಸ್ಕೊಂಡು ಗೋವೆ ನನ್ನ ಮಗಂತಂತ. ಫ್ಯಾಕ್ಟ್ರಿ ಸೇಲ್ಸ್ ಔಟ್ಲೆಟ್ 1 ಕಿಲೋಮೀಟರ್ ಅಂತ. ಫಸ್ಟ್ ಈ ಕಾರ್ಗಳನ್ನ ಓವರ್ಟೇಕ್ ಹೊಡಿಬೇಕು, ಸುಮ್ಮನೆ ವ್ಯೂಗಳು ಹಾಳು ಮಾಡ್ತಾರೆ. ನಾ ಕಾರ್ ಓಡಿಸ್ಬೇಕಾದ್ರೆ ಬೈಕವ್ರು ಅದಷ್ಟು ಜನ ಹಿಂಗೆ ಬೈಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ನಾವು ಹೇಳಿದೆ ಅಷ್ಟೇ. ಹಾ 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 ಹಾ. Guys, this is Valparai's beauty. 29ನೇ ಹೇರ್ ಪಿನ್ ಬೆಂಡಿಗೆ ಈ ಥರ ಸೌಂದರ್ಯ ತೋರಿಸ್ಬಿಟ್ರೆ, ಇನ್ನು 40 ಹೇರ್ ಪಿನ್ ಬೆಂಡ್ ಮುಗಿಯೋ ಅಷ್ಟರೊಳಗೆ ನಮ್ಮ ಹಾರ್ಟು ಏನು ಆಗಿರಬೇಡ ಗುರು. ಈಗಲೇ ವಾಲ್ಪಾರೈ ನಮ್ಮ ಹಾರ್ಟ್ನ ಕಚ್ಚಿ ತಿಂತಾ ಇದೆ ಈ ಥರ ಸೌಂದರ್ಯ ಅಂತ ತೋರಿಸಿ. ಓ ಅಣ್ಣ, ಎಲ್ಲ ರೋಡ್ ಬಿಟ್ಟಿದೆ, ನಿಧಾನಕ್ಕೆ ಬಂದರು, ಆಗಿಕ್ಕೋಬಿಟ್ಟು ನಮ್ಮನ್ನ ಆಯಿಸ್ಬಿಡಿ. ಸ್ವರ್ಗನೇ ಇದೆಯಲ್ಲ ಗುರುವೇಲಿ. ಹಾ 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 ಹಾ. ಏನೆಂದು ಹೆಸರಿಡಲಿ ಈ ವಾಲ್ಪಾರೈ ಸೌಂದರ್ಯವಾ.
ಬ್ರೋ ಬಾತ್ ತಿಂತವ್ರೆ ಬಾಯ್ಸ್. One, two, three. ತಗೊಳ್ಳೇಬೇಕು ಇದು. ಪ್ರತಿಯೊಂದು ಪ್ರಯಾಣಕ್ಕೂ ಈ ಥರದ್ದೊಂದು ಗಾಡಿ, ಈ ಥರದ್ದೊಂದು ಜಾಗ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಹುಡುಗರಂತೂ ನಮಗೇನೇನು ಸಮಸ್ಯೆ ಇರುತ್ತೋ ಎಲ್ಲ ಮರೆತು ಮನಸ್ಸು ಬಿಚ್ಚಿ ಸಂತೋಷವಾಗಿರೋವಂತಹ ಒಂದು ಕ್ಷಣ ಅಂದರೆ ಈ ಥರದ್ದೊಂದು ರೈಡು, ಈ ಥರದ್ದೊಂದು ಜಾಗ. ಏನು ಚೆನ್ನಾಗಿದೆ ಗುರು ಜಾಗ ಇದು. ವಾಲ್ಪಾರೈ ಮೈ ಲವ್. ನಾನು ಪಕ್ಕ ಇನ್ನೂ ತುಂಬ ಸತಿ ಬರ್ತೀನಿ ಇಲ್ಲಿಗೆ. ವಾವ್, ಜಸ್ಟ್ ವಾವ್. Dude, what in the earth this Swarga is? ನಿಜ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗುರು. ಬೆಂಕಿ ಪ್ಲೇಸು. ಇಲ್ಲಿ ನೋಡಿ ಫಾಗು. ವಾವ್. ಓ ಮ್ಯಾನ್, ಇವರೆಲ್ಲ ಏನು ಪುಣ್ಯ ಮಾಡಿದ್ದೀರೋ ನೀವೆಲ್ಲ. ಬಾಯ್ಸು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗುರು ಬಾಯ್ಸು. ಮೆನ್ ಆರ್ ಸಿಂಪಲ್ ಅಂತ ಹೇಳೋದು ಇದಕ್ಕೆ.
ನಮ್ಗೆ ಈ ಥರದ್ದೊಂದು ವ್ಯೂ, ಒಂದು ಕಾರು, ಒಂದು ಬೈಕು, ಕಾರು ಅಥವಾ ಬೈಕು, ಒಂದಷ್ಟು ಜನ ಫ್ರೆಂಡ್ಸ್ ಇದ್ಬಿಟ್ರೆ ನಾವು ಜೀವನ ಕಳಿತೀವಿ. ನಮ್ಮನ್ನು ಬಿಟ್ಬಿಡಿ ಅಂತ. ಹಾ ಈ ಜಾಗ ನೋಡು. ಅಣ್ಣ ಬಂದ ಮೈ ಮೇಲೆ ಹಚ್ಚಕ್ಕೆ. ಒಂದು ಗಣಪತಿ ದೇವಸ್ಥಾನ ಇದೆ. ಗುರು ಗುರು ಎಲ್ಲಿತ್ತು ಗುರು ಈ ಸ್ವರ್ಗ? ಎಷ್ಟು ದಿನ ಎಲ್ಲಿತ್ತು? ಮ್ಯಾನ್ men are simple, you know. Men are really simple. Bro, just do this. Do this from both hands. Just do this from both hands. Okay. Go. You do. From behind. ಹಿಂಗೆ ಬಾಯ್ಸ್ ಖುಷಿ ಆಗೋಯ್ತು. ನೈಸ್ ಬ್ರೋ, ನೈಸ್. ಅವನಿಗೆ ಈ ವಿಡಿಯೋ ಕೊಟ್ಬಿಟ್ರೆ ಅಣ್ಣಂಗೆ ಎಂಥ ಖುಷಿ ಆಗುತ್ತೆ ಅಂದರೆ. ಥ್ಯಾಂಕ್ ಯು. ಲಾರ್ಜ್ ಸ್ಕೇಲ್ಡ್ ಪಿಟ್ ವೈಪರ್ ಹೇರ್ ಪಿನ್ ಬೆಂಡ್. ಒಂದೊಂದಕ್ಕೊಂದೊಂದು ಇದಿಟ್ಟಿದ್ದಾರೆ. ಪರವಾಗಿಲ್ಲ ಗುರು, ವೆರಿ ನೈಸ್ ಇನಿಷಿಯೇಟಿವ್. ಒಂದೊಂದು ಹೇರ್ ಪಿನ್ ಬೆಂಡ್ಗೆ ಇಲ್ಲಿ ಯಾವ್ಯಾವ ಪ್ರಾಣಿ ನೆಲೆಸಿದೆಯೋ ಆ ಪ್ರಾಣಿಗಳ ಹೇರ್ ಪಿನ್ ಇದು ಹೆಸರುಗಳನ್ನ ಇಟ್ಟಿದ್ದಾರೆ ನೋಡಿ. ಇದು ಲಾರ್ಜ್ ಸ್ಕೇಲ್ಡ್ ಪಿಟ್ ವೈಪರ್ ಹೇರ್ ಪಿನ್ ಬೆಂಡ್ ಅಂತ ಇದೆ ಹೆಸರು. ನೈಸ್ ಅಲ್ಲ ಬ್ರೋ? Wait, I'll get you good video of yours. ನಮ್ಮ ಹುಡುಗಂಗೆ ಪಾಪ ಯಾವ್ಯಾವ ಥರ ವೀಡಿಯೋ ಬೇಕು. I'll get you a good video of yours. Wait, I have an idea. Okay. To get a good video of yours. ನನ್ನ ಹಿಂದೆನೇ ಸ್ಲೋ ಆಗಿ ಬನ್ನಿ, ಆಯಿತಾ? ಎಷ್ಟು ದೂರ ಆಗುತ್ತೋ ಅಷ್ಟು ದೂರನೂ ಬನ್ನಿ, ಪರವಾಗಿಲ್ಲ. ಆಮೇಲೆ ಕ್ಯಾಮ್ರಾ ಮೇಲೆ ಒಂದು ಕಣ್ಣಿಟ್ಟಿರಿ. ನಂಗೆ ಗೊತ್ತಿಲ್ಲ, ಹಿಂದೆ ಏನಾದ್ರು ಬೈ ಚಾನ್ಸ್ ಇದೇನಾರು ಆಗಿ ಬಿದ್ದೋದ್ರೆ, ಹೋಪ್ಫುಲಿ ಏನಾಗಲ್ಲ, ಒಂದು ಕಣ್ಣಿಟ್ಟಿರಿ ಬೈ ಚಾನ್ಸ್. ಓಕೆ. ಹಾಂ, ಇಲ್ಲ, ಫಸ್ಟ್ ಟೈಮ್. ಹಾಂ,
ಏನು ಜಾಗ ಬ್ರೋ, ಬರದೇ ಇದ್ದಿದ್ರೆ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ನಾನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ಬೆಂಗಳೂರಿಂದ ವಾಳ್ಪರೆಗೆ ಹೊರಟಿದ್ದ ಈ ಬೈಕು, ಈ ದೇಹ ಎರಡೂ ಸುಸ್ತಾಗಿದೆ. ಆದರೆ ಮನಸ್ಸು ಮಾತ್ರ ಅದರ ಎರಡರಷ್ಟು ಖುಷಿಯಾಗಿದೆ. ಈ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ದೃಶ್ಯ, ತಿರುವು, ಕ್ಷಣ ನನ್ನ ಕ್ಯಾಮ್ರಾ ಮಾತ್ರ ಅಲ್ಲ, ಮನಸ್ಸಲ್ಲೂ ಸಂತೋಷವಾಗಿ ಉಳ್ಕೊಂಡಿದೆ. ಬಹುಶಃ ಅದಕ್ಕೆ ಕೆಲವೊಮ್ಮೆ ಪ್ರಯಾಣ ನಾವು ಎಷ್ಟು ದೂರ ಹೋದ್ವಿ ಅಂತ ಅನ್ನೋದಕ್ಕಿಂತ ನಾವು ದಾರಿಲಿ ಎಷ್ಟು ಬದುಕಿದ್ವಿ ಅನ್ನೋದೇ ನೆನಪಿರುತ್ತಲ್ಲ. ಇವತ್ತಿಗೆ ಸಾಕು. ಮತ್ತೊಂದು ದಾರಿ, ಮತ್ತೊಂದು ರೈಡ್, ಮತ್ತೊಂದು ಕಥೆಯೊಂದಿಗೆ ಮತ್ತೆ ಸಿಗೋಣ. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ಪಿರಿಚುವಲ್ ಹಿಮಾಲಯನ್ ಸೈನಿಂಗ್ ಆಫ್. ಮತ್ತೆ ಸಿಗ್ತೀನಿ. ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.